ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 200ನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ನರಕಯಾತನೆ, ಸಹಕಾರವನ, ಯಮಚುಲ್ಲೀಯಕುಂಡ, ಶೂಲಗ್ರಹ ಪರ್ವತಗಳ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ನಚಿಕೇತನು ಹೇಳುತ್ತಾನೆ, ಪಾಪಿಗಳನ್ನು ಸಂತಾಪಗೊಳಿಸುವ ತಪ್ತ, ಮಹಾತಪ್ತ, ರೌರವ, ಮಹಾರೌರವ, ಸಪ್ತತಾಲ, ಕಾಲಸೂತ್ರಕ, ಅಂಧಕಾರ, ಅಂಧಕಾರವರ ಎಂಬುದಾಗಿ 8 ನರಕಗಳಿವೆ. ಮೊದಲನೆಯ ನರಕದಲ್ಲಿ ಆಗುವ ಯಾತನೆಯ 2ರಷ್ಟು ಎರಡನೆಯದರಲ್ಲೂ, 3ರಷ್ಟು ಮೂರನೆಯದರಲ್ಲೂ, 4ರಷ್ಟು ನಾಲ್ಕನೆಯದರಲ್ಲೂ, 5ರಷ್ಟು ಐದನೆಯದರಲ್ಲೂ, 6ರಷ್ಟು ಆರನೆಯದರಲ್ಲೂ, 7ರಷ್ಟು ಏಳನೆಯದರಲ್ಲಿಯೂ, 8ರಷ್ಟು ಎಂಟನೆಯದರಲ್ಲಿಯೂ ಆಗುವುದು. ಪ್ರೇತಗಳು ಹಗಲು ರಾತ್ರಿಯೂ ದಾರಿಯನ್ನು ನಡೆದು ಆ ನರಕ ಪಟ್ಟಣಕ್ಕೆ ಹೋಗುವವು. ದುಃಖಿಗಳಿಗೆ ಅದರಿಂದ ಇನ್ನಷ್ಟು ದುಃಖ, ಹೆಚ್ಚಾದ ಆ ದುಃಖದಿಂದ ಅತಿ ದುಃಖ, ಹೀಗೆ ಅಲ್ಲಿ ದುಃಖವೇ ಹೊರತು ಸುಖವಿಲ್ಲ. ಹೆಚ್ಚಿದ ದುಃಖಗಳಿಂದ ಮೊದಲಿನ ಸಾಮಾನ್ಯ ದುಃಖವು ಹೋಗುವುದು.
ಸ್ವಲ್ಪವಾದರೂ ಸುಖವನ್ನು ಪಡೆಯುವುದಕ್ಕೆ ಅಲ್ಲಿ ಯಾವ ಉಪಾಯವೂ ಇಲ್ಲವೇ ಇಲ್ಲ. ಅಲ್ಲಿ ಮೃತನಾದವನು ಆ ಕಷ್ಟದಿಂದ ತಪ್ಪಿಸಿಕೊಳ್ಳುವನು. ಆದರೆ ಅಲ್ಲಿ ಕೊಲ್ಲುವವರು ದುರ್ಲಭರಾಗಿರುವರು. ದುಃಖಗಳಿಂದಲೇ ದುಃಖದ ಕೊನೆಗಾಣುವ ಅಲ್ಲಿರುವ ಪ್ರಾಣಿಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ವಿಷಯಗಳೈದರಲ್ಲಿ ಯಾವುದರಿಂದಲೂ ಸ್ವಲ್ಪವೂ ಸುಖವಿಲ್ಲ. ಕಾಯ್ದಿರುವ ಉಕ್ಕಿನ ಮುಳ್ಳುಗಳಿಂದ ವ್ಯಾಪ್ತವಾಗಿರುವ ಅಲ್ಲಿನ ಭೂಮಿಯು ಕಾಯ್ದಿರುತ್ತದೆ. ಅಲ್ಲಿಯ ಆಕಾಶವು ಉರಿನಾಲಿಗೆಗಳುಳ್ಳ ಹಕ್ಕಿಗಳ ಗುಂಪುಗಳಿಂದ ಆವೃತವಾಗಿರುವುದು. ಅಲ್ಲಿ ಹಸಿವು, ಬಾಯಾರಿಕೆಯು ಬಹಳವಾಗಿರುತ್ತದೆ. ಉಷ್ಣವಾದರೂ ಅತ್ಯುಷ್ಣ, ಶೀತವೆಂದರೆ ಅತಿ ಶೀತ. ನೀರು ಕುಡಿಯಲು ಇಷ್ಟಪಡುವವನನ್ನು ರಾಕ್ಷಸರು ಹಂಸ, ಸಾರಸ ಪಕ್ಷಿಗಳಿಂದಲೂ ತಾವರೆ ನೈದಿಲೆಗಳಿಂದಲೂ ಒಪ್ಪುವ ಸರೋವರಕ್ಕೆ ಕರೆದುಕೊಂಡು ಹೋಗುವರು. ಬಾಯಾರಿದ ಆ ನಾರಕಿಯು ನೀರು ಕುಡಿಯಲು ತಟ್ಟನೆ ಓಡುವನು. ಆದರೆ ಅಲ್ಲಿ ಬಹಳ ಬಿಸಿಯಾಗಿರುವ ನೀರನ್ನು ನೋಡಿ ಖಿನ್ನನಾಗುವನು. ಬಳಿಕ ಅವನ ಬೆಂದ ಮಾಂಸವನ್ನು ರಾಕ್ಷಸರು ಸುತ್ತಲೂ ಕಿತ್ತು ತೆಗೆದುಕೊಂಡು ಅವನನ್ನು ಖಾರದ ನೀರುಳ್ಳ ದೊಡ್ಡ ಮಡುವಿನಲ್ಲಿ ಹಾಕುವರು. ಆ ಸರೋವರ ಅಥವಾ ಮಡುವಿನಲ್ಲಿರುವ ಹಲವು ಮೀನುಗಳು ಸರೋವರದಲ್ಲಿಳಿಯುವ ಪಾಪಿಗಳನ್ನು ಸುತ್ತಿಕೊಂಡು ಕಚ್ಚಿ ತಿನ್ನುವವು. ಕಚ್ಚಿಸಿಕೊಂಡಾದ ಬಳಿಕ ಹೇಗೋ ಕಷ್ಟದಿಂದ ತಪ್ಪಿಸಿಕೊಂಡು ಓಡುವವರಾಗಿ ಸ್ವಲ್ಪ ದೂರ ಹೋಗಿ ನೋವಿನಿಂದಾರ್ತರಾಗಿ ಕೆಳಗೆ ಬೀಳುವರು. ಹಾಗೆ ಬಿದ್ದ ಅವರಿಗೆ ಮತ್ತೆ ಯಾತನೆಯನ್ನು ಅನುಭವಿಸುವುದಕ್ಕೆ ತಕ್ಕಷ್ಟು ಮಾಂಸವು ಬೆಳೆಯುವುದು. ತಲೆಯೂರಿ ಕುಳಿತು ನಿಂತು ಓಡುತ್ತಲೂ ಇರುವ ಅವನಿಗೆ ಆ ಆರ್ತಾವಸ್ಥೆಯಲ್ಲಿ ಘೋರವಾದ ದುಃಖವಾಗುತ್ತದೆ. ಅಲ್ಲಿ ಕುಂಭೀಪಾಕವೆಂಬ ಅತಿ ಭಯಂಕರವಾದ ಬೆರಣಿಯ ಹಳ್ಳವಿದೆ. ಅಲ್ಲಿ ಬಿದ್ದ ಪಾಪಿಯ ಶರೀರದ ಮಾಂಸಪಿಂಡವನ್ನು ರಾಕ್ಷಸರು ಅತಿ ರೋಷದಿಂದ ಹಲ್ಲು ಕಚ್ಚುತ್ತಾ ಭಯಂಕರವಾದ ಧ್ವನಿಯನ್ನು ಮಾಡುತ್ತಾ ಗರಗಸದಿಂದ ಕಮಲದ ಎಸಳಿನಂತೆ ಸರಿಯಾಗಿ ಕೊಯ್ಯುವರು. ಹಸೀಪತ್ರವನ, ಶೃಂಗಾಟಕ ವನವೆಂಬುವು ಅಲ್ಲಿವೆ. ಅಲ್ಲಿ 4 ದಾರಿಗಳು ಸೇರುವ ಬೀದಿಯ ಚೌಕಗಳು ಕಾದ ಮಳಲಿನಿಂದ ಕೂಡಿದವುಗಳಾಗಿವೆ. ಅಲ್ಲಿ ಪಾಪಿಯನ್ನು ಸುಡುವರು, ಕತ್ತರಿಸುವರು, ಕೊರೆಯುವರು, ಸೀಳುವರು, ಒಡೆಯುವರು, ಎಳೆಯುವರು, ಕೊಲ್ಲುವರು. ಅಲ್ಲಿರುವ ಕಪ್ಪಾದ ಮತ್ತು ಚಿತ್ರವರ್ಣದ ನಾಯಿಗಳ ಹತ್ತಿರ ಹೋಗಲಾಗುವುದಿಲ್ಲ. ಅವು ಅತಿ ರಭಸದಿಂದ ಕಚ್ಚುವವು. ಹಾವು ಚೇಳುಗಳಂತಿರುವ ಗಾಳದ ಮುಳ್ಳುಗಳಿಂದ ಕೂಡಿದ ಕೂಟಶಾಲ್ಮಲಿ ಎಂಬ ಮರವೊಂದಿದೆ. ಆ ಮರದ ಮೇಲೆ ಪಾಪಿಯನ್ನು ಮಾಂಸ ನರಗಳೆಲ್ಲ ಹೋಗಿ ಎಲುಬುಗಳು ಮಾತ್ರ ಉಳಿಯುವಂತಾಗುವವರೆಗೂ ಎಳೆಯುವರು. ದುರ್ಬುದ್ಧಿಯುಳ್ಳ ಪಾಪಿಗೆ ಯಾವುದು ದುಃಖವೋ ಪ್ರತಿಕೂಲವೋ ಅದೆಲ್ಲವೂ ಅವನ ಯಾತನೆಗಾಗಿ ಬೇಗನೆ ಪ್ರಯತ್ನಪೂರ್ವಕವಾಗಿ ಸಿದ್ಧವಾಗುವವು. ಅಲ್ಲಿ ಶೀತವನ್ನು ಬಯಸುವವನಿಗೆ ಉಷ್ಣವೂ, ಉಷ್ಣವನ್ನು ಬಯಸುವವನಿಗೆ ಶೀತವೂ, ಸುಖವನ್ನು ಬಯಸುವವನಿಗೆ ದುಃಖವೂ ಆಗುವುದು. ಸುಖವೆಂಬುದು ಅಲ್ಲಿಲ್ಲವೇ ಇಲ್ಲ. ಯಮದೂತರು ಹೀಗೆ ಸಾವಿರಾರು ಸಾರಿ 100 ಚೂರಾಗುವಂತೆ ಪಾಪಿಗಳನ್ನು ಕತ್ತರಿಸಿದರು. ಹಾಗೆ ಕತ್ತರಿಸಿದ ಅವರ ಅವಯವಗಳೆಲ್ಲವೂ
ಮತ್ತೆ ಬೆಳೆದು ಸರಿಯಾಗುವವು. ಸರ್ಪಗಳಿಂದ ತುಂಬಿ ಭಯಂಕರವಾಗಿ ನೋಡಿದರೆ ಹೆದರಿಕೆಯಾಗುವ ವೈತರಣಿ ನದಿಯ ನೀರಲ್ಲಿ ಪಾಪಿಗಳನ್ನು ದಾಟಿಸುವರು. ಕರಂಬ ವಾಲುಕೆ ಎಂಬುದು 100 ಯೋಜನ ಉದ್ದ ಉಳ್ಳುದಾಗಿದೆ. ಪಾಪಿಯು ಹೋಗಬೇಕಾಗಿರುವ ಅದು ಅಗ್ನಿ ಜ್ವಾಲೆಯಂತೆ ಘೋರವಾಗಿದೆ. ಅದಾದ ಮೇಲೆ ವೈತರಣಿ ಎಂಬ ಕಾದ ನೀರಿನ ಮಹಾನದಿಯು 50 ಯೋಜನ ಅಳತೆಯುಳ್ಳುದಾಗಿಯೂ 5 ಯೋಜನ ಆಳ ಉಳ್ಳುದಾಗಿಯೂ ಅಗಾಧವಾದ ಕೆಸರುಳ್ಳುದಾಗಿಯೂ ಇದೆ. ಅದರಲ್ಲಿ ವಜ್ರ ಕಠಿಣವಾದ ಕೋರೆಯ ಹಲ್ಲುಗಳುಳ್ಳವುಗಳಾಗಿ ಪಾಪಿಗಳ ಚರ್ಮ ಮಾಂಸಾಸ್ಥಿಗಳನ್ನು ಭೇದಿಸುವ ಘೋರವಾದ ಏಡಿಗಳಿರುವವು. ವಜ್ರಾಯುಧದಂತಿರುವ ನಾಲಗೆಗಳು, ಮಹಾವಿಷವೂ ಕೋಪವೂ ಉಳ್ಳುವಾಗಿ ದುಸ್ಸಹಗಳು ಅತಿ ಭಯಂಕರಗಳೂ ಆದ ಬಿಲ್ಲಿನಳತೆಯ ಜಿಗುಳೆಗಳು ಅಸ್ಥಿಯನ್ನು ಛೇದಿಸುವವು. ಆ ಯೋಜನದಳತೆಯ ಕೆಸರಿನಿಂದ ಹೇಗೋ ಕಷ್ಟದಿಂದ ದಾಟಿ ಕೆಲವರು ಪಾಪಿಗಳು ಬರಿಯದೂ ನಿರಾಶ್ರಯವೂ ಆದ ಮನೆಯಲ್ಲಿ ವಾಸ ಮಾಡುವರು. ಆ ಮನೆಯಲ್ಲಿ ಇಲಿಗಳ ದಂಡುಗಳು ಹಾಗೆ ಬಂದು ವಾಸ ಮಾಡುವವರನ್ನು ರಾತ್ರಿ ತಿಂದು ಬಿಡುವವು. ಅವು ತಿಂದ ಬಳಿಕ ಎಲುಬುಗಳು ಮಾತ್ರವೇ ಉಳಿದಿರುವ ಆ ಪ್ರಾಣಿಗಳು ಬೆಳಕಾಗುತ್ತಲೂ ಗಾಳಿ ಸೋಕಲಾಗಿ ಮತ್ತೆ ಮಾಂಸವನ್ನು ಪಡೆಯುವವು. ಆ ಬರಿಯ ಮನೆಗೆ ಸಮೀಪದಲ್ಲೇ 2 ಹರಿದಾರಿಯಷ್ಟು ದೂರದಲ್ಲಿ ಕ್ರೂರಿಗಳಾದ ಹಕ್ಕಿಗಳಿರುವ ಸಹಕಾರವನವೆಂಬುದು ಇದೆ. ಅಲ್ಲಿ ಆ ಹಕ್ಕಿಗಳು ಮನುಷ್ಯನನ್ನು ಚರ್ಮ ಮಾಂಸಗಳು ನರಗಳು ಕಣ್ಣು ಕಿವಿಗಳೂ ಇಲ್ಲದ ಬರಿಯ ಎಲುಬಿನವನನ್ನಾಗಿ ಮಾಡುತ್ತವೆ. ಅದಕ್ಕೆ ಸ್ವಲ್ಪ ದೂರದಲ್ಲಿ ಎಂದರೆ 3 ಗಾವುದ ದಕ್ಷಿಣದಲ್ಲಿ ಆಲದ ಮರವೊಂದಿದೆ. ಅದು ಯಾವಾಗಲೂ ಪ್ರಜ್ವಲಿಸುತ್ತ ಸಂಜೆಯ ಮುಗಿಲಂತೆ ಹೊಳೆಯುವುದು. ಅದು 10 ಯೋಜನ ಅಗಲ ಉಳ್ಳುದಾಗಿ ಕೆಳಗಡೆಯಲ್ಲಿ 100 ಯೋಜನ ವಿಸ್ತೀರ್ಣ ಉಳ್ಳುದಾಗಿದೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 200ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.